ಪಶುವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ನೂತನ ಕಟ್ಟಡದ ಶಂಕುಸ್ಥಾಪನೆಯ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಈ ನೂತನ ಕಟ್ಟಡದ ಶಂಕುಸ್ಥಾಪನೆಗೆ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸನ್ಮಿತರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂಥ ಸನ್ಮಿತರಾಗಿದ್ದ ಸುಧೀರ್ ಶೆಟ್ಟರ್ ಅವರೇ, ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ಸನ್ಮಿತರಾದಂಥ ಪ್ರವೀಣ್ ಆಲ್ವರ್ ಅವರೇ, ಜಿಲ್ಲಾಧಿಕಾರಿಯವರೇ, ಸಿಒರವರೇ, ರಾಧಾಕೃಷ್ಣರವರೇ, ವೇದಿಕೆ ಮೇಲೆ ಉಪಸ್ಥಿತರೆಲ್ಲ ನಮ್ಮ ಗಣ್ಯ ಅತಿಥಿಗಳೇ, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರೇ, ಮುಂದಿರುವ ಎಲ್ಲ ಈ ಒಂದು ಕಾರ್ಯಕ್ರಮದ ಹಿತೈಷಿ ವರ್ಗದವರೇ, ವಿವಿಧ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಇಲಾಖೆಯ ಡೈರೆಕ್ಟರ್ ಮತ್ತು ಇನ್ನಿತರ ಸಿಬ್ಬಂದಿ ವರ್ಗದವರೇ, ನಾನು ಬಹುಶಃ ಇವತ್ತು ನೂತನವಾದ ಆ ಕಟ್ಟಡದ ಶಿಲಾನ್ಯಾಸ ಸಮಾರಂಭ ಶುಭಾಶಯ ಸಲ್ಲಿಸಿಕೊಂಡು ಆದಷ್ಟು ಬೇಗನೆ ಈ ಒಂದು ಕಟ್ಟಡ ಬಂದು ಎದ್ದು ನಿಲ್ಲಲಿ, ಅತ್ಯಂತ ಸುಂದರವಾದ ಮತ್ತು ರಾಜ್ಯಕ್ಕೆ ಮಾದರಿಯಾದ ಒಂದು ಪಶುವೈದ್ಯಕೀಯ ಆಡಳಿತ ಕಟ್ಟಡ ಆಗಲಿಂದ ಶುಭಾಶಯ ಸಲ್ಲಿಸ್ತೇನೆ. ಇವತ್ತು ನಾವು ಬಹುಶಃ ಪಶು ಮತ್ತು ನಮ್ಮ ಪಶುವೈದ್ಯಕೀಯ ಮತ್ತು ಪಶುಪಾಲನಾ ಅದಕ್ಕೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯ ಕೂಡ ನಮ್ಮೆಲ್ಲರಿಗೂ ಕೂಡ ಅತಿ ಅಗತ್ಯವಾಗಿದ್ದ ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ, ಇವತ್ತು ಬಹುಶಃ ನಮ್ಮ ಪಶು ಇಲಾಖೆಯ ಅಧಿಕಾರಿಗಳು ನನ್ನ ಮಂತ್ರಿ ಬರಲಿಲ್ಲ, ಮನುಷ್ಯರ ಆರೋಗ್ಯದ ಮಂತ್ರಿ ಇವತ್ತು ಬಂದಿದ್ದೀರಿ. ಆದ ಕಾರಣ ನಾನು ಹೇಳಿದಷ್ಟೇ, ನಾವು ಮನುಷ್ಯರಿಗೆ ಸಂಬಂಧ ಎಷ್ಟು ಜೀವಿಸಲಿ ಹಕ್ಕಿದೆಯಾ ಅದಕ್ಕಿಂತ 1% ಜಾಸ್ತಿ ಪ್ರಾಣಿಗಳಿಗೆ ಜೀವಿಸುವಂಥ ಹಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದೇವರವರಿಗೆ ಹೆಚ್ಚಿನ ಅವಕಾಶ ಕೊಟ್ಟೆ, ನಮಗಿಂತ ಜಾಸ್ತಿ ಅವ್ರು ಯಾಕೆ ನಮಗೆ ಬಾಯಿ ಬರ್ತದೆ, ಅದಕ್ಕೆ ಬಾಯಿ ಬರೋದಿಲ್ಲ. ಅದರ ಕಷ್ಟವನ್ನು ನಾವೇ ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಸವಲತ್ತು ಕೊಡೋ ಜವಾಬ್ದಾರಿ ಅದು ಪ್ರತಿಯೊಂದು ಮನುಷ್ಯರ ಮತ್ತು ಪ್ರತಿಯೊಂದು ಸರ್ಕಾರ ಮತ್ತು ಜನಪ್ರತಿನಿಧಿ ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಯಾವುದೆಲ್ಲ ಇವತ್ತು ಕೊರತೆ ಇದೆ, ಬಹಳಷ್ಟು ಇವತ್ತು ಕೊರತೆ ವಿಚಾರಗಳಿದೆ. ಸಂಬಂಧಪಟ್ಟಾಗ ನಾನು ಮಂತ್ರಿಗೆ ವಿಧಾನಸಭೆಯಲ್ಲಿ ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಏನು ನಿಮ್ಮೆಲ್ಲ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕಂತ ಎಲ್ಲ ಪ್ರಯತ್ನ ನಾವು ಇವತ್ತು ಮಾಡ್ತೇವೆ. ಬಹುಶಃ ಇವತ್ತು ನಮ್ಗೆ ಗೊತ್ತಿದ್ದಾಗೆ ಖಾಸಗಿ ಕಾಲೇಜುಗಳು ಬಂದರೆ ಮಾತ್ರ ಇದು ಬಗೆಹರಿಸಿ ನಮಗೆ ಇವತ್ತು ಸಾಧ್ಯವಾಗ್ತದೆ. ಒಂದು ನಮ್ಮಲ್ಲಿ ಖಾಸಗಿ ಪಶುವೈದ್ಯಕೀಯ ಕಾಲೇಜುಗಳೇ ಇಲ್ಲ, ವಿದ್ಯಾರ್ಥಿಗಳು ಬೇಕಾದಷ್ಟು ಇಂಟ್ರೆಸ್ಟ್ ಇದೆ ಕಲೀಲಿಕ್ಕೆ, ಅವ್ರಿಗೆ ಸೀಟ್ ಸಿಕ್ಕುವುದಿಲ್ಲ. ಮೆರಿಟಲ್ಲಿ ಸೀಟ್ ತಿಕ್ಕೊಂಡು ಅವನು ಫಾರಿನ್ಗೆ, ಅಮೇರಿಕಾ, ಲಂಡನ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ವಿಚಾರ ಇವತ್ತಾಗಿದೆ. ಅದಕ್ಕೆ ಈಗ ಒಂದು ಕಾಲಘಟ್ಟ ಬಂದಿದೆ, ಸರ್ಕಾರ ಒಂದು ಸೂಕ್ತವಾದ ತೀರ್ಮಾನ ಇದು ತೆಕ್ಕೊಳ್ಳೇ ಬೇಕಾಗ್ತದೆ. ನಾವು ಮನುಷ್ಯರಿಗೆ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಿ ಡಾಕ್ಟರ್ ಮಾಡಿ ನಾವು ಚಿಕಿತ್ಸೆ ಕೊಡಿಸುವಾಗ ಪ್ರಾಣಿಗಳಿಗೆ ನಾವು ಯಾಕೆ ಇವತ್ತು ಅದರ ಬಗ್ಗೆ ಆಲೋಚನೆ ಮಾಡೋ ಅಗತ್ಯ ಇದೆ ಅಂತ ಹೇಳಿಕೆ ನಾನು ಇವತ್ತು ಸೂಚಿಸುವಂಥದ್ದು. ಅದಕ್ಕಾಗಿ ಬಹುಶಃ ಆದಷ್ಟು ಬೇಗ ಇದು ಪೂರ್ತಿಗೊಳ್ಳಲಿ. ನನಗೆ ವಿಶ್ವಾಸ ಇದೆ, ಉಸ್ತುವಾರಿ ಸಚಿವರು ಎಲ್ಲ ಮಂತ್ರಿ ಅದು ಕೂತ್ಕೊಂಡು ಇವತ್ತು ಚರ್ಚೆ ಮಾಡಿಕೊಂಡು ಏನೆಲ್ಲ ಮೂಲಭೂತ ಸೌಕರ್ಯದ ಕೊರತೆ ಇದೆಯಾ ಅಥವಾ ಇನ್ನಿತರ ಜಿಲ್ಲಾ ಮಟ್ಟದ ಕೊರತೆ ಇದೆ ಇದನ್ನೆಲ್ಲ ಬಗೆಹರಿಸಿಕೊಂಡು ನಾವು ಒಂದು ಗೋ ಸಂತತಿ ಮತ್ತು ಪ್ರಾಣಿ ಸಂತತಿಯನ್ನು ಜಾಸ್ತಿ ಮಾಡುವಂಥದ್ದು ಮತ್ತು ಅದಕ್ಕೆ ರಕ್ಷಣೆ ಕೊಡುವಂಥದ್ದು ಮತ್ತು ಯಾರು ಸಾಕ್ತಾರೆ ಅವ್ರಿಗೊಂದು ವಿಶ್ವಾಸ ಬೇಕು. ನಾನು ಭಾಳಷ್ಟು ಕಾರ್ಯಕ್ರಮ ಹೋದಾಗ ಮಹಿಳೆಯರು ಬಂದು ಕೂಗ್ತಾರೆ, ನನ್ನ ಗೋಗೆ ಹುಷಾರಿರಲಿಲ್ಲ, ನಾನು 2 ದಿವಸದಿಂದ ಡಾಕ್ಟರ್ ಕಾದೆ, ಗೌರ್ಮೆಂಟ್ ಡಾಕ್ಟರ್ ಬರಲಿಲ್ಲ, ಪ್ರೈವೇಟ್ ಡಾಕ್ಟರ್ ಒಂದು ದಿವಸ ಸತ್ತೋಯ್ತು. ಅವರೇ ನಾನು ಇಷ್ಟು ಕಷ್ಟದಿಂದ ಇಷ್ಟು ವರ್ಷ ಸಾಕಿಕೊಂಡಂಥ ಇದು ನನಗೆ ಬದುಕಿಸೋಕ್ಕಾಗದಿದ್ದರೆ ಮತ್ತು ನೆಕ್ಸ್ಟ್ ಅವರು ಧೈರ್ಯದಲ್ಲಿ ಮುಂದೆ ಗ್ರಾಮೀಣ ಮಟ್ಟದಲ್ಲಿ ಯಾರು ಕೂಡ ಮುಂದೆ ಬರೋದಿಲ್ಲ. ಆದ ಕಾರಣ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ನೋಡಿ ಬಹುಶಃ ಏನೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿಗೆ ನಾವು ಪ್ರಯತ್ನ ಮಾಡುವ ಅಂತ ಹೇಳಿಕೊಂಡು ನಾನು ಚರ್ಚೆ ಮುಂದೆ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಕೆಲಸ ವಹಿಸಿಕೊಂಡ ಜಿಲ್ಲೆಯವರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ.